ಆಕ್ಟಿವಿಟಿ ರೂಮ್ಗೆ ತೆರಳಬೇಕು. ಉಳಿದ ಸದಸ್ಯ ಮನೆಯಿಂದ ಹೊರ ಕಳಿಸಲು ಇಚ್ಛಿಸಿದ್ದಲ್ಲಿ ಕೆಂಪು ಬಣ್ಣವನ್ನು ಸೂಚಿಸಬೇಕು. ದಿನಾವನ್ನು ನನ್ನ ಕ್ಯಾರೆಕ್ಟರ್ಸ್ ಪ್ಲೇ ಮಾಡ್ತಿದ್ದಾನೆ ಅಂಡ್ ಇಸ್ ವೆರಿ ಕನ್ನಿಂಗ್. ನಾಮಿನೇಷನ್ ಇಂದ ಸೇಫ್ ಮಾಡಿಕೊಳ್ಳಲು ಒಂದು ಅವಕಾಶವನ್ನು ಬಿಗ್ ಬಾಸ್ ನೀಡುತ್ತಾರೆ. ಯಾರು ನಿಮ್ಮನ್ನ ಹೊರ ಕಳಿಸಲು ಬಯಸಿದ್ದಾರೆ ಎಂದು ಊಹಿಸಬೇಕು. ಬಿಗ್ ಬಾಸ್ ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ಒಂಥರ ಡಿಫ್ರೆಂಟ್ ಆಗಿ ಶುರು ಮಾಡಿದ್ದಾರೆ. ನಾಮಿನೇಷನ್ ಇಂದ ಸೇವ್ ಮಾಡಿಕೊಳ್ಳಲು ಒಂದು ಸ್ಪೆಷಲ್ ಅವಕಾಶವನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಅಂದರೆ ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಅವರಿಗೆ ಈ ವಾರ ಸೇವ್ ಆಗಲು ಬಿಗ್ ಬಾಸ್ ಅವರಿಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಏನು ಅಂತ ನೋಡೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಡಿ. ಮತ್ತು ಇನ್ನೇನು ಸೀಸನ್ 12ರ ಫಿನಾಲೆ ಹತ್ರ ಇದೆ, ವಿನ್ನರ್ ಯಾರು ಆಗಬೇಕು ಅಂತ ಕಮೆಂಟ್ ಮಾಡಿ. ಈ ವಾರ ನಾಮಿನೇಷನ್ ಪ್ರಕ್ರಿಯೆ ಬಿಗ್ ಬಾಸ್ ಒಂದು ರೀತಿ ಡಿಫ್ರೆಂಟ್ ಆಗಿ ನೀಡಿದ್ದಾರೆ. ಯಾರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಬೇಕು ಅಂತ ಹೇಳಬೇಕು. ಒಬ್ಬೊಬ್ಬ ವ್ಯಕ್ತಿ ಆಕ್ಟಿವಿಟಿ ರೂಮ್ಗೆ ಹೋಗಬೇಕು, ಅಲ್ಲಿರುವ ಚೇರ್ ಮೇಲೆ ಕುಳಿತುಕೊಳ್ಬೇಕು. ಉಳಿದ ಸ್ಪರ್ಧಿಗಳು ಲಿವಿಂಗ್ ಏರಿಯಾದ ಟಿವಿ ಮುಂದೆ ಕುಳಿತುಕೊಂಡು ಆಕ್ಟಿವಿಟಿಯಲ್ಲಿ ಇರುವ ಆ ಸ್ಪರ್ಧಿ ಬಿಗ್ ಬಾಸ್ ಮನೆಯಿಂದ ಯಾಕೆ ಹೊರಗೆ ಹೋಗಬೇಕು ಅಂತ ಹೇಳಬೇಕು. ಅಂದರೆ ಉಳಿದ ಸ್ಪರ್ಧಿಗಳು ಅಂದರೆ ಆಕ್ಟಿವಿಟಿ ರೂಮ್ನಲ್ಲಿ ಕುಳಿತಿರುವ ಸ್ಪರ್ಧಿ ಇವರಿಗೆ ಟಿವಿ ಮೂಲಕ ಕಾಣಿಸ್ತಾ ಇರ್ತಾರೆ. ಆ ವ್ಯಕ್ತಿಗೆ ರೆಡ್ ಕಲರ್ ಬೋರ್ಡನ್ನು ತೋರಿಸಿ ಇವರು ಯಾಕೆ ಬಿಗ್ ಬಾಸ್ ಮನೆಯಿಂದ ಹೋಗಬೇಕು ಅಂತ ಹೇಳಬೇಕು. ಇಲ್ಲ ಆ ಸ್ಪರ್ಧಿ ಯಾಕೆ ಸೇವ್ ಆಗಬೇಕು ಅಂತ ಹೇಳಿ ಗ್ರೀನ್ ಕಲರ್ ಬೋರ್ಡ್ ತೋರಿಸ್ಬೇಕು. ಈ ರೀತಿ ನಾಮಿನೇಷನ್ನಿಂದ ಸೇವ್ ಆಗಲು ಆಕ್ಟಿವಿಟಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಆಕ್ಟಿವಿಟಿ ರೂಮ್ ಮೂಲಕ ಸ್ಪಂದನ ಅವರನ್ನು ತೋರಿಸಿದಾಗ ಅಶ್ವಿನಿ ಅವರು ಹೇಳ್ತಾರೆ, ಸ್ಪಂದನ ಅವರು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲ ಕಂಟೆಸ್ಟೆಂಟ್ಗಳಿಗಿಂತ ವೀಕ್ ಇದ್ದಾರೆ. ಈ ಕಾರಣದಿಂದ ಬಿಗ್ ಬಾಸ್ ಮನೆಯಲ್ಲಿ ಇರಲು ಅವರಿಗೆ ಅರ್ಹತೆ ಇಲ್ಲ ಅಂತ ಹೇಳ್ತಾರೆ. ಗಿಲ್ಲಿ ಅವರಿಗೆ ರಾಶಿಕಾ ಅವರು ರೆಡ್ ಕಲರ್ ಬೋರ್ಡನ್ನು ಕೊಟ್ಟಿದ್ದಾರೆ. ಅವರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗಬೇಕು ಅಂತ ರಾಶಿಕಾ ಅವರು ರೆಡ್ ಕಲರನ್ನು ತೋರಿಸಿದ್ದಾರೆ ಅಂತ ಹೇಳ್ಬೋದು. ಕಾರಣ ಇಷ್ಟೇ, ಗಿಲ್ಲಿ ಅವರು ದಿನ ಒಂದೊಂದು ಥರ ವ್ಯಕ್ತಿತ್ವ ಪ್ಲೇ ಮಾಡ್ತಾ ಇದ್ದಾರೆ. ಅಂದರೆ ದಿನ ಒಂದೊಂದು ಥರ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದಾರೆ. ಅವನು ತುಂಬ ಕನ್ನಿಂಗ್ ಆಗಿದ್ದಾನೆ. ಈ ಕಾರಣ ಗಿಲ್ಲಿ ಮನೆಯಿಂದ ಹೊರಗೆ ಹೋಗಬೇಕು ಅಂತ ರಾಶಿಕಾ ಅವರು ಹೇಳಿದ್ದಾರೆ. ನಂತರ ರಕ್ಷಿತಾ ಅವರು ಧನುಷ್ ಅವರಿಗೆ ಬರೀ ಟಾಸ್ಕ್ ಆಡಿಕೊಂಡೇ ಸೇಫ್ ಆಗಿ ಇಲ್ಲಿವರೆಗೂ ಬರ್ತಾ ಇದ್ದಾರೆ, ಇದಕ್ಕೆ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗಬೇಕು ಅಂತ ರಕ್ಷಿತಾ ಅವರು ನಾಮಿನೇಟ್ ಮಾಡಿದ್ದಾರೆ. ನಾಮಿನೇಟ್ ಪ್ರಕ್ರಿಯೆಯಲ್ಲಿ ನಾಮಿನೇಟ್ ಆಗಿರುವ ಸ್ಪರ್ಧಿಗಳಿಗೆ ಒಂದು ದೊಡ್ಡ ಅವಕಾಶವನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಈಗ ಯಾರು ನಾಮಿನೇಟ್ ಆಗಿದ್ದಾರೆ ಅವರನ್ನು ಯಾರು ನಾಮಿನೇಟ್ ಮಾಡಿದ್ದಾರೆ ಅಂತ ಆಕ್ಟಿವಿಟಿ ರೂಮ್ನಲ್ಲಿರುವ ಸ್ಪರ್ಧಿಗಳು ಏನಿದ್ದಾರೆ ಅವರು ಯಾರು ನನ್ನನ್ನು ನಾಮಿನೇಟ್ ಮಾಡಿದ್ದಾರೆ ಅಂತ ಗೆಸ್ ಮಾಡಬೇಕು. ಸರಿಯಾಗಿ ಗೆಸ್ ಮಾಡಿ ಹೇಳಿದರೆ ಅವರು ಸೇಫ್ ಆಗ್ತಾರೆ. ಹೌದು, ಈ ರೀತಿ ಬಿಗ್ ಬಾಸ್ ನಾಮಿನೇಟ್ ಇಂದ ಸೇಫ್ ಆಗಲು ಗೆಸ್ಸಿಂಗ್ ಆಪ್ಷನ್ ಅನ್ನು ಕೊಟ್ಟಿದ್ದಾರೆ. ಯಾರು ಕರೆಕ್ಟ್ ಆಗಿ ಗೆಸ್ ಮಾಡ್ತಾರೋ ಅವರು ಈ ವಾರ ನಾಮಿನೇಟ್ ಇಂದ ಸೇಫ್ ಆಗ್ತಾರೆ ಅಂತ ಹೇಳ್ಬೋದು. ಇವತ್ತಿನ ಎಪಿಸೋಡ್ ಅಲ್ಲಿ ಕಾದು ನೋಡಲೇಬೇಕು. ಈ ಗೆಸ್ಸಿಂಗ್ ನಲ್ಲಿ ನಾಮಿನೇಟ್ ಆದ ಸ್ಪರ್ಧಿಗಳು ಗೆಸ್ ಮಾಡೋದ್ರಲ್ಲಿ ಕಂಗಾಲಾಗಿದ್ದಾರೆ ಅಂತ ಹೇಳ್ಬೋದು. ಇವತ್ತಿನ ಎಪಿಸೋಡ್ ಯಾರು ಮಿಸ್ ಮಾಡದೆ ನೋಡಲೇಬೇಕು.